ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ ಪ್ರತಾಪ್ ಗೌಡ, ಮೈಸೂರಿಂದ. ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ, ಸರಿನಾ? ಹೌಸ್ ವೈಫ್ ಕೆಲಸ ಏನೋ? ಹೌಸ್ ವೈಫ್ ಅಂತಂದರೆ ಹೌಸ್ಗೆ ಸೀಮಿತ ಅಲ್ಲ. ಇದನ್ನು ಎಲ್ಲರೂ ಹೇಳ್ತಾರೆ, ನಿಮಗೆ ಟ್ಯಾಲೆಂಟ್ ಇರುತ್ತೆ, ನಿಮಗೆ ಅದು ಗೊತ್ತಿರುತ್ತೆ, ಇದು ಗೊತ್ತಿರುತ್ತೆ, ಕಲ್ತ್ಕೊಳ್ಳಿ, ಮಾಡಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಒಬ್ಬ ಹೆಣ್ಮಗುಗೆ ಅವರ ಐಡೆಂಟಿಟಿ ಬೇಕು. ಅವರು ದುಡ್ಡು ಸಂಪಾದನೆ ಮಾಡೋದಕ್ಕೆ ಅಂತಲೇ ಅಲ್ಲ, ಅವ್ರಿಗೆ ಅವ್ರ ಲೈಫಲ್ಲಿ ಒಂದು ಪ್ರೊಫೆಷ್ನಲ್ ಆಗಿ ಬಿಲ್ಡ್ ಆಗಿದ್ದರೆ ಅವ್ರು ಯಾವ ಟೈಮಲ್ಲಾದರೂ ಸೆಕ್ಯೂರ್ ಆಗ್ತಾರೆ. ಆ ಟೈಮ್ ಯಾವಾಗ ಬೇಕಾದರೂ ಬರ್ಬೋದು, ಎಲ್ಲಿ ಬೇಕಾದರೂ ಬರ್ಬೋದು. ಸೊ ನಾವಿನ್ನು ಈಚೆನೇ ಹೋಗಿ ದುಡಿಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಅದರಿಂದ ಏನೋ ಒಂದು ಸಾಧನೆ ಮಾಡಬೇಕು ಅಂತಲ್ಲ. ಸಾಧನೆ ಮನೆಯೊಳಗೆ ಮಾಡೋಣ. ಸಾಧನೆ ಅಂತಂದರೆ ದುಡ್ಡು ಸಂಪಾದನೆ ಮಾಡೋದಲ್ಲ. ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರಿ ಅಂತ. ಇಂಡಿಪೆಂಡೆಂಟ್ ಅಂತಂದರೆ, ಈಗ ನೀವು ನಿಮ್ಮಲ್ಲಿ ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಒಬ್ರಿಗೆ ರಂಗೋಲಿ ಬಿಡೋದಿರುತ್ತೆ, ಒಬ್ರಿಗೆ ಮೆಹಂದಿ ಹಾಕೋದಿರುತ್ತೆ, ಒಬ್ರಿಗೆ ಬಟ್ಟೆ ಹೊಲಿಯೋದಿರುತ್ತೆ, ಒಬ್ರಿಗೆ ಬ್ಲೌಸಿಗೆ ಡಿಸೈನ್ ಮಾಡೋದಿರುತ್ತೆ, ಒಬ್ರಿಗೆ ಕುಚ್ಚು ಕಟ್ಟೋದಿರುತ್ತೆ, ಒಬ್ರಿಗೆ ಬ್ಯೂಟಿಷಿಯನ್ಸ್ ಇರುತ್ತೆ. ಇವಾಗೆಲ್ಲ ಮನೇಲೇ ಕೂತ್ಕೊಂಡು ಮಾಡ್ಬೋದು. ಯಾವುದನ್ನೇ ಹೊರ್ಗಡೆ ಹೋಗಿ ಕಲಿಬೇಕು ಅನ್ನೋದೇನಿಲ್ಲ. ನೀವು ದುಡ್ಡು ಸಂಪಾದನೆ ಮಾಡೋಕ್ಕೆ ಹೊರಗಡೆ ಹೋಗಬೇಡಿ, ಕಲ್ತ್ಕೊಳ್ಳಿ ಮನೇಲೇ ಇದ್ದು. ಏನಾದರೂ ಬೇಕಲ್ವಾ ನಮ್ಮ ಒಂಟಿತನಕ್ಕೆ. ಓಕೆ, ಪ್ರೊಫೆಷ್ನಲ್ ಆಗಲ್ದೇ ಇದ್ರೂ ನಾವು ಒಂದು ಟೈಮಲ್ಲಿ ಒಂಟಿ ಆಗಿಬಿಡ್ತೀವಿ. ಮಕ್ಕಳಿಂದ, ಮನೆಯವರಿಂದ ದೂರ ಆಗೋದಲ್ಲ ಒಂಟಿ ಆಗೋದು ಅಂದರೆ. ನಾವು ಮನೇಲೇ ಇದ್ದು ನಮ್ಮ ಮಕ್ಕಳು ದೊಡ್ಡವರಾದಾಗ ನಾವು ಫ್ರೀ ಆಗ್ತೀವಿ. ನಮ್ಮ ಫ್ರೀ ಟೈಮ್ಗೆ, ನಮ್ಮ ಬೇಜಾರು ಕಳಿಯೋಕ್ಕೆ, ನಮಗೊಂದೇನಾದ್ರು ಚಿಕ್ಕ ಕೆಲಸ. ಇವಾಗ ನಾನು ಬೇಜಾರು ಕಳಿಯೋಕ್ಕಿದೆ ನಮಗೆ, ಮಾಡ್ಕೋತೀನಿ. ಇದು ನಾನು ಪ್ರೊಫೆಷ್ನಲ್ಲೂ ಹೌದು. ನಾವು ಅಪ್ಪ ಅಮ್ಮನ ಮೇಲೆ ಇನ್ವಾಲ್ವ್ ಆಗಿದ್ವಿ, ಅಣ್ಣ ತಮ್ಮನ ಮೇಲೆ ಡಿಪೆಂಡ್ ಆಗಿದ್ವಿ, ಗಂಡನ ಮನೇಲೆ ಸೆಕ್ಯೂರ್ ಆಗಿದ್ವಿ. ಈ ಥರ ನಮಗೆ ಸ್ವಲ್ಪ ಕಷ್ಟ ಹೊರಗಡೆ ಹೋಗೋದು, ದುಡಿಯೋದು. ಕೆಲವ್ರು ಮಾಡ್ತಾರೆ, ಬಟ್ ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ. ಯಾಕಂದರೆ ನಾನು ಒಂದು 6-7 ತಿಂಗಳು ಹೋಗಿದ್ದೀನಿ ಹೊರಗಡೆ ಕೆಲಸಕ್ಕೆ. ಎಲ್ಲರಿಗೂ ಎಲ್ಲ ನೇಚರು, ಎಲ್ಲ ಜಾಗ, ಎಲ್ಲ ಜನಗಳು ಹೊಂದಾಣಿಕೆ ಆಗಲ್ಲ. ಅದೇ ಥರ ಅದಕ್ಕೆ ನೀವಿರೋ ಜಾಗದಲ್ಲೇ, ನಿಮಗೆ ಸೆಕ್ಯೂರ್ ಅಂತ ಜಾಗದಲ್ಲೇ ಏನಾದ್ರು ಕಲ್ತ್ಕೊಳ್ಳಿ. ಬೆಳಿಗ್ಗೆ ಮಾತಾಡಿ ತುಂಬ ಬೋರ್ ಮಾಡಿದೆ ಅನಿಸುತ್ತೆ. ಇದು ಈವ್ನಿಂಗು ಅಮ್ಮನ ಮನೆ ಹತ್ರ ಬಂದಿದ್ದೀನಿ. ನನ್ನ ಮಗಳನ್ನ ವಾಕ್ ಮಾಡಿಸ್ತಾ ಇದ್ದೀನಿ. ಅವಳು ಯಾವಾಗಲೂ ಪ್ರತಿದಿನ ಸಂಜೆ ಹೊತ್ತು ಇಲ್ಲಿ ಕರ್ಕೊಬಂದಾಗ ಸೈಲೆಂಟಾಗಿರುತ್ತೆ ಏರಿಯಾ, ವೆಹಿಕಲ್ ಎಲ್ಲ ಕಡಿಮೆ, ಚೆನ್ನಾಗಿ ಓಡಾಡ್ತಾಳೆ. ದೊಡ್ಡ ವಾಕ್ ಮಾಡಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋಲಿ ಏನಾದ್ರು ತಪ್ಪಿದರೆ ಕಮೆಂಟ್ ಮಾಡಿ ತಿಳಿಸಿ.